ಎಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೀಪಲ್ ಟ್ರೀ ಸಂಸ್ಥೆ ವತಿಯಿಂದ ಹವಾಮಾನ ಬದಲಾವಣೆ ನಿಭಾಯಿಸಲು ಒಗ್ಗೂಡುವಿಕೆ ವಿಷಯದ ತಾಲೂಕು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಆದಿವಾಸಿಗಳ ಅಭಿವೃದ್ಧಿ, ಶಿಕ್ಷಣ ಮತ್ತು ಅವರ ಪಾರಂಪರಿಕ ಹಕ್ಕುಗಳ ಜೊತೆಗೆ ರೈತರ ಪರವಾಗಿ ಪೀಪಲ್ ಟ್ರೀ ಸಂಸ್ಥೆ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 50 ಮಂದಿಗೆ ಅರಣ್ಯ ಹಕ್ಕು ಪತ್ರಗಳನ್ನು ಈಗಾಗಲೇ ವಿತರಿಸಲಾಗಿದೆ. ಉಳಿದ ಫಲಾನುಭವಿಗಳಿಗೂ ಶೀಘ್ರದಲ್ಲೇ ಹಕ್ಕುಪತ್ರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರೈತರು ರಾಗಿ, ಭತ್ತ ಮತ್ತು ಜೋಳದ ಬೆಳೆಗಳ ಬದಲಿಗೆ ಶುಂಠಿ ಬೆಳೆಯತ್ತ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ರೈತರು ಸಾಧ್ಯವಾದಷ್ಟು ಸಾವಯವ ಗೊಬ್ಬರ ಬಳಸಿ ಕೃಷಿ ಮಾಡುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕು ಎಂದು ಶಾಸಕರು ಸಲಹೆ ನೀಡಿದರು. ಹಿರಿಯ ಪತ್ರಕರ್ತ ಎಡತೊರೆ ಮಹೇಶ್ ಮಾತನಾಡಿ, ಸರ್ಕಾರದ ಜೊತೆಗೆ ಎನ್ಜಿಒ ಸಂಸ್ಥೆಗಳು ಕೂಡ ಎಚ್ಡಿ ಕೋಟೆ ತಾಲೂಕಿನ ಅಭಿವೃದ್ಧಿಗೆ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡುತ್ತಿವೆ ಎಂದು ಹೇಳಿದರು. ಎನ್ಜಿಒಗಳ ಸಮಾಜಮುಖಿ ಕಾರ್ಯಗಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ಸಹಕಾರ ನೀಡುತ್ತಿದ್ದಾರೆ. ರಾಜಕೀಯವನ್ನು ಬದಿಗಿಟ್ಟು ನೋಡಿದರೆ ತಾಲೂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ್, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಧಿಕಾರಿಗಳು, ಮಹಿಳೆಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಎಡತೊರೆ ಮಹೇಶ್, ಎಚ್ಡಿ ಕೋಟೆ, ಮೈಸೂರು ಜಿಲ್ಲೆ. ಇದೇ ರೀತಿ ಉತ್ತಮವಾದಂತಹ ಬಿತ್ತನೆ ಬೀಜಗಳು ಹಾಕ್ಬೇಕು, ಇದೇ ರೀತಿ ರಾಗಿಗಳನ್ನ ಬೆಳಿಬೇಕು. ಇಂಥ ಸಂದರ್ಭದಲ್ಲಿ ಇಂಥ ಬೆಳೆ ಬೆಳೆದ್ರೆ ಮಾತ್ರ ನಿಮ್ಗೆ ಅವಕಾಶಗಳು ಸಿಗ್ತದೆ. ಈಗ ಮಳೆ ಬರೋಕ್ಕಿಂತ ಮುಂಚೆ ನೀವು ಬಿತ್ತನೆ ಮಾಡಿದಿರಿ, ಅದನ್ನ ಯಾವ ರೀತಿ ಪೌಷ್ಟಿಕಾಂಶ ಆಹಾರ ಅದಕ್ಕೆ ಕೊಡಬೇಕು, ಈ ರೀತಿ ಕೆಲವೊಂದು ಆಹಾರಗಳನ್ನ ನಾವು ಭೂಮಿಗೆ ಉತ್ಪಾದನೆಯನ್ನ ನಾವು ಮಾಡದೆ ಇಂಥ ಬೆಳೆಗೆ ಏನು ಗೊಬ್ಬರ ಹಾಕ್ಬೇಕು, ಯಾವ್ದು ಔಷಧಿ ಹೊಡಿಬೇಕು, ರೋಗ ಬಂದ್ರೆ ಇದೆಲ್ಲ ಕೂಡ ಕೆಲವೊಂದು ಸಂಸ್ಥೆಗಳು ಅಧ್ಯಯನ ಮಾಡಿ ತಮ್ಗೆ ನೇರವಾಗಿ ತಮ್ಗೆ ದುಡ್ಡು ಬರ್ತಕ್ಕಂಥ ಕೆಲಸವನ್ನ, ಭೂಮಿಗೆ ಬೆಳೆ ಬರ್ತಕ್ಕಂಥ ಕೆಲಸವನ್ನ ಇವತ್ತು ಪೀಪಲ್ಸ್ ಟ್ರೀ ಸಂಸ್ಥೆ ಮಾಡುತ್ತದೆ. ಬಹುಶಃ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸಂಸ್ಥೆ ಜೊತೆ ಇದ್ದು ಈ ತಾಲೂಕಿನ ಬಗ್ಗೆ ಬಹಳ ಆಸಕ್ತಿಯನ್ನ ಇಟ್ಕೊಂಡು ಇರ್ತಕ್ಕಂಥ ಮಹಿಳೆಯರು ತಮಗೆ ಸ್ವಂತ ತಾವೇ ಕಾಲಿನಲ್ಲಿ ನಿಂತ್ಕೋಬೇಕು ಅಂತ ಸಂಸ್ಥೆ ಬಹಳ ಉತ್ತಮವಾದಂತ ಸೇವೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ತಮ್ಮೆಲ್ಲರಿಗೂ ಕೂಡ ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಯಾಕಂದ್ರೆ ಶಾಶ್ವತವಾಗಿರ್ಬೇಕು. ನಾನು ಕೂಡ ಇತ್ತಿನ ದಿನಗಳಲ್ಲಿ ಸಂಸ್ಥೆಗೆ 5 ಲಕ್ಷ ರೂಪಾಯಿ ಫಂಡ್ ಕೊಟ್ಟೆ ಅಂತ ಅನಿಸಿದೆ. ಕಾಂಪೌಂಡ್ ವರ್ಕ್ಗೆ, ಬಿಲ್ಡಿಂಗ್ ವರ್ಕ್ಗೆ ನಾನು ಹಾಸ್ಟೆಲ್ ಅನುದಾನವನ್ನು ಕೂಡ ನಾನು ಕೊಟ್ಟಿದ್ದೀನಿ. ಜೊತೆಗೆ ಕೃಷಿ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಲವಾರು ಮಾಹಿತಿಗಳು ಇರ್ತಕ್ಕಂಥ ಗಣ್ಯರು ಹೇಳಿದ್ದಾರೆ. ಬಹುಶಃ ಕೆಲವರಿಗೆ ಭೂಮಿಗೆ ಇನ್ನೂ ಹಕ್ಕುಪತ್ರ ಸಿಗದೇನೆ ಇರ್ಬೋದು, ಖಾತೆ ಆಗದೆ ಇರ್ಬೋದು. ಅಂತವರಿಗೆ ತಹಸೀಲ್ದಾರ್ ಮೊನ್ನೆನೂ ಕೂಡ ಒಂದು 50 ಜನಕ್ಕೆ ಹಕ್ಕುಪತ್ರವನ್ನ ನಾವು ಕೊಟ್ಟಿದ್ದೀವಿ. ಸುಮಾರು 800 ಜನಕ್ಕೆ ಇದುವರೆಗೂ ಕೂಡ ಕೃಷಿ ಭೂಮಿಗೆ ಹಕ್ಕುಪತ್ರವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಈ ಎಚ್ಡಿ ಕೋಟೆ ಭಾಗದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸರ್ಗೂರ್ ಭಾಗದಲ್ಲೂ ಕೊಟ್ಟಿದ್ದೀವಿ, ಎಚ್ಡಿ ಕೋಟೆ ಭಾಗದಲ್ಲೂ ಕೂಡ ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀವಿ. ಈಗ ತಮ್ಮ ಮುಂದೆ ಇದಕ್ಕೆ ಇರ್ತಕ್ಕಂಥ ಹಲವಾರು ಬೇಡಿಕೆಗಳು, ತಾಲೂಕಿನಲ್ಲಿ 4 ಡ್ಯಾಮ್ಗಳು ಇದೆ. 2 ತಾಲೂಕಿನ ಸೇರಿ ಅಲ್ಲಿ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡ್ಕೊಡ್ಬೇಕು ಅಂತ ಈಗ ಆಲ್ರೆಡಿ ಉಜ್ಜಾಲ ಏತ ನೀರಾವರಿಯಲ್ಲಿ 47 ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಯೋಜನೆನ ನಾವು ಮಾಡಿದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾಜೆಕ್ಟ್ 12 ಕೆರೆ ಸರ್ಗೂರ್ ಭಾಗದಲ್ಲಿ ತುಂಬಿಸ್ತಕ್ಕಂಥ ಯೋಜನೆಯನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಜೊತೆಗೆ ಕೆರೆಗಳು ಮತ್ತು ಗೋಮಾಳಗಳು ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಆಲ್ರೆಡಿ ತಹಸೀಲ್ದಾರ್ ಅವರು ಕೆಲವೊಂದು ದಾರಿ ಬಿಡಿಸೋದ್ ಬಗ್ಗೆ ಸ್ವಲ್ಪ ಈಗಿನ ಇದರಲ್ಲಿ ಸ್ಟೇಷನ್ಗೆ ಏನೇ ವಿಚಾರ ಬಂದ್ರು ಕೂಡ ಈ ಜಮೀನು ನಮಗ್ ಸೇರ್ಬೇಕು, ಆ ಜಮೀನು ನಮಗ್ ಸೇರ್ಬೇಕು ಅನ್ನೋ ವಿಚಾರ ಬಿಟ್ರೆ ಯಾವ ಕೇಸ್ಗಳು ಹೋಗಲ್ಲ, ಬಹಳ ಕಡಿಮೆ. ನಮ್ಗೆ ಕೇಸ್ಗಳು ಬಂದ್ರೆ 50% ಜಮೀನು ವಿಚಾರವಾಗಿ. ಯಾಕಂದ್ರೆ ಈಗ ಮಳೆ ಬಂದೈತೆ, ಈ ಭೂಮಿ ನಮಗ್ ಸೇರ್ಬೇಕು ಅಂತ ಸ್ವಂತ ಚಿಕ್ಕಪ್ಪನ ಮಕ್ಕಳು, ಅಣ್ಣ ತಂದಿರು, ಇಲ್ಲ ಸೊಸೆಯಂದಿರು, ಇಲ್ಲ ನಾದಿರು ಈ ರೀತಿ ಹೊಡೆದಾಡ್ಕ ಬರ್ತಿರ್ತಕ್ಕಂಥದ್ದು ಉದಾಹರಣೆಗಳನ್ನ ನೋಡ್ತಿದ್ದೀವಿ. ಅದರಿಂದ ಯಾವ್ದು ಮೂಲ ದಾಖಲೆಗಳು ಇದೆ, ಯಾರು ನಿಜವಾದ ಫಲಾನಿಗಳು ಭೂಮಿ ಉಳಿದಿದ್ದಾರೆ ಅಂತವ್ರಿಗೆ ನೀವು ಏನು ಟೈಮ್ ಸರ್ವೆ ಕೊಟ್ಟಿರ್ತೀರಿ, ಆ ಸರ್ವೆ ಟೈಮ್ ಇಂಟ್ಯಾಕ್ಟ್ ನೀವು ಮಾಡಿದ್ರೆ ಇದಕ್ಕೆಲ್ಲ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಕೇರಳ ರಾಜ್ಯಕ್ಕೆ ಈಗ ತರಕಾರಿಗಳ ಬಗ್ಗೆ ಎಲ್ಲ ಮೈಸೂರಿಂದ ಪರ್ಚೇಸ್ ಮಾಡ್ತಾರೆ. ಮೈಸೂರಿಂದ ಪರ್ಚೇಸ್ ಮಾಡಿ ಕೇರಳ ರಾಜ್ಯಕ್ಕೆ ತಗೋ ಹೋಗ್ತಕ್ಕಂಥದ್ದನ್ನ ನೀವು ನೋಡಿದ್ರಿ. ನೀವು ಕೂಡ ತರಕಾರಿ ಬೆಳೆದ ಸಂದರ್ಭದಲ್ಲಿ ಇಲ್ಲೇ
ಲೋಕಲ್ ಅಲ್ಲಿ APMC ಮಾರ್ಕೆಟ್ ಅಲ್ಲಿ ನೀವು ಮಾರಾಟ ಮಾಡಬಹುದು. ಕೆಲವರು ನಾನ್ ನೋಡಿದಂಗೆ ಉದಾಹರಣೆಗೆ ನಿಮ್ಮ ಜಮೀನಿಗೆ ಬಂದು ಬಾಳೆ ಕುಯ್ಕೊಂಡು ಅವರೇ ಅಲ್ಲೇ ತೂಕ ಹಾಕೊಂಡು ಅದನ್ನ ಹೊರಗಡೆ ತಗೋತಕ್ಕಂಥ ಉದಾಹರಣೆಯನ್ನು ಕೂಡ ನಮ್ಮ ತಾಲೂಕಲ್ಲ ನೋಡಿದೀವಿ. ನಿಮ್ ಜಮೀನಿಗೆ ಬಂದು ತರಕಾರಿ ಪರ್ಚೇಸ್ ಮಾಡಿರೋದನ್ನು ಕೂಡ ನಾವು ನೋಡಿದೀವಿ. ಆ ರೀತಿ ಅನೇಕ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹತ್ತಿ ನಾವೆಲ್ಲ ಬಹಳ ಕಡಿಮೆ ಬೆಳೀತಾ ಇದೀವಿ ನಮ್ಮ ತಾಲೂಕಲ್ಲಿ. ಅದ್ರ ಬಗ್ಗೆ ನಾವು ಆಲ್ರೆಡಿ ಕೃಷಿ ಅಧಿಕಾರಿ ಬರ್ಬೇಕಾಗಿತ್ತು. HD ಕೋಟೆ ಹಿಂದುಳಿದ ತಾಲೂಕು ಅಂತ ಹೇಳಿ ನಾವು ಹಣೆಪಟ್ಟಿಯನ್ನು ಕಟ್ಕೊಂಡಿದ್ದೇವೆ. ಇದರ ಭಾಗವಾಗಿ ನಮ್ಮಲ್ಲಿ ಹಲವಾರು NGO ಸಂಸ್ಥೆಗಳು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದೆ. ಸರ್ಕಾರ ಒಂದ್ ಕಡೆ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ಜೊತೆಯಲ್ಲಿ ಈ NGO ಸಂಸ್ಥೆಗಳು ಈಗ ನಮ್ಮಲ್ಲಿ ಮಹಿಳಾ ಸಂಸ್ಥೆ, ಆಸರ್ ಸಂಸ್ಥೆ, ನಿಸರ್ಗ ಫೌಂಡೇಶನ್ ಹಾಗೂ ನಮ್ಮ ಪೀಪಲ್ ಟ್ರೀ ಸಂಸ್ಥೆ, ಈ ತರ ಹಲವಾರು NGO ಸಂಸ್ಥೆಗಳು ನಮ್ಮ HD ಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಣದ ಕೈ ಅಂತ ಹೇಳ್ತೀವಿ ನಾವು. ಅವರು ಕೆಲಸ ಮಾಡೋದು ಯಾರು ಗೊತ್ತಾಗೋದಿಲ್ಲ, ಅಭಿವೃದ್ಧಿ ಪಡಿಸೋಂಥದ್ದೇ ಅವರ ಗುರಿ. ನಾವು ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ವಾರ್ಷಿಕೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಶಾಸಕರು ಇಲ್ಲೇ ಕುಂತವ್ರೆ, ಸರ್ಕಾರದಿಂದ ಎಷ್ಟೇ ಅನುದಾನ ತಂದು ಅಭಿವೃದ್ಧಿ ಪಡಿಸ್ತಾ ಇದ್ರೆ ಜೊತೆಗೆ ಅಷ್ಟೇ ಸಹಕಾರವನ್ನ ನಮ್ಮ HD ಕೋಟೆಗೆ NGO ಸಂಸ್ಥೆಗಳು ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಹಣವನ್ನ ತಂದು, ಕೋಟಿಗಟ್ಟೆ ಹಣವನ್ನ ತಂದು ಅಭಿವೃದ್ಧಿ ಪಡಿಸುವಂತ ರೀತಿಯಲ್ಲಿ ಮಾಡ್ತಾರೆ. ಕೆರೆ ಉಳಿತಂಥದ್ದಿರ್ಬೋದು, ಸಿರಿಧಾನ್ಯಕ್ಕೆ ಆದ್ಯತೆ ಕೊಡುವಂಥದ್ದಿರ್ಬೋದು. ನಮ್ಮ ಗ್ರಾಮ ಪಂಚಾಯಿತಿ ಮೊದಲು ನಮ್ಮ ಸಂಸ್ಥೆ 4 ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ HD ಕೋಟೆಯಲ್ಲಿ. ನಂತರ 7 ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈಗ 13 ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನ ಒಳಗೊಂಡು ನಮ್ಮ ಮುಖಾಂತರ ಅಭಿವೃದ್ಧಿ ಪಡಿಸಬೇಕಾದಂತ ಏನೇನೆಲ್ಲ ಸವಲತ್ತುಗಳನ್ನ ಕೊಡಬಹುದು, ಅಭಿವೃದ್ಧಿ ಪಡಿಸಿರುವಂತ ಜಿಲ್ಲೆಗಳನ್ನ ಹೊರ ರಾಜ್ಯಗಳಿಗೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಪಡಿಸಿರುವ ರೀತಿಯಲ್ಲಿ ನಾವು ಆ ಮಾದರಿಯಲ್ಲಿ ನಮ್ಮ ತಾಲೂಕು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಮಗೆ ಪ್ರವಾಸವನ್ನ ಕರ್ಕೊಂಡು ಹೋಗಿ ಒಂದು ಕೋರ್ಸ್ ತಗೊಂಡು ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಕೂಡ ಪಂಚಾಯಿತಿಯಲ್ಲಿ ಸಹಕಾರ ಆಗಿದೆ. ಹಂಗಾಗಿ ಶಾಸಕರು ಉತ್ತಮವಾದಂತ ಕೆಲಸವನ್ನು ಮಾಡ್ತಾರೆ. ನಾವು ರಾಜಕಾರಣ ತರೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವಾಗೆಲ್ಲ ಇಲ್ಲಿ ಕುಳಿತಿರ್ತಕ್ಕಂಥವ್ರು, ವೇದಿಕೆಯಲ್ಲಿ ಇರೋರು ಎಲ್ಲ ಪಾರ್ಟಿಲೂ ಕೂಡ ಇದ್ದಾರೆ. ಬಿಜೆಪಿ ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ನಾವು ಅಭಿವೃದ್ಧಿ ಮಂತ್ರವನ್ನ ಪಡಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಶಾಸಕರು ಉತ್ತಮವಾದಂತ ಕೆಲಸವನ್ನ ನಮ್ಮ ತಾಲೂಕಿನಲ್ಲಿ ಮಾಡ್ತಾವ್ರೆ. ಯಾರೇ ಏನೇ ಟೀಕೆ ಮಾಡ್ಬೋದು, ಏನೇ ಮಾಡ್ಬೋದು, ಆದ್ರೆ ಅಭಿವೃದ್ಧಿ ಕೆಲಸ ಮಾಡೋದಂತ ವ್ಯಕ್ತಿಯನ್ನ ನಾವು ಅವರ ಕೊಂಡಾಡುವಂಥದ್ದು ನಮ್ಗೆ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಅಭಿವೃದ್ಧಿ ಮಂತ್ರವನ್ನ ಪಡಿಸ್ತಾರಲ್ಲ, ಅವರು ನಮ್ಗೆ ಅತ್ಯವಶ್ಯಕತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ತಾಲೂಕಾದ್ಯಂತ ಉದ್ದಗಲಕ್ಕೂ ಕೂಡ ಪ್ರವಾಸವನ್ನ ಮಾಡಿ ಹುಷಾರಿರ್ಲಿ, ಅವರು ಎಲ್ಲರ ವಿಧಾನಸೌಧದಲ್ಲಿ ಅವರಿಗೆ ಕೆಲಸ ಇದ್ರೆ ಅಥವಾ ಎಲ್ಲರೂ ಹೋದ ಸಂದರ್ಭದಲ್ಲಿ ಕೂಡ ಅವ್ರ ಮನೆಯವರು ಕೂಡ ಬಂದು ಈ ತಾಲೂಕಿನಲ್ಲಿ ಓಡಾಡುವಂತ ಕೆಲಸವನ್ನ ಮಾಡ್ತಾರೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ನಾವು ಸಹಕಾರ ಕೊಡೋದು ಅತ್ಯಗತ್ಯ. ಮಾನ್ಯ ಶಾಸಕರನ್ನ ಮನವಿ ಮಾಡ್ತೇನೆ. ಸುಮಾರು 8 NGO ಸಂಸ್ಥೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ NGO ಸಂಸ್ಥೆಗಳಿಗೆ ನೀವುಗಳು